ನುಲಿಚಂದಯ್ಯನವರ ತತ್ವಾದರ್ಶಗಳು ನಮಗೆಲ್ಲ ದಾರಿದೀಪ. ರಾಮಣ್ಣ ಭಜಂತ್ರಿ. ಶಿವಶರಣ ನುಲಿಚಂದಯ್ಯನವರ ತತ್ವಾದರ್ಶಗಳು ಹಾಗೂ ಕಾಯಕದ ಮೇಲಿನ ನಿಷ್ಠೆ ನಮಗೆಲ್ಲ ದಾರಿದೀಪವಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಮಣ್ಣ ಭಜಂತ್ರಿ ಹೇಳಿದರು. ಶಿವಶರಣ ನುಲಿಚಂದಯ್ಯನವರ 917ನೇ ಜನ್ಮ ಜಯಂತಿ ಪ್ರಯುಕ್ತ ಕುಕನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ನುಲಿಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿ ಅವರು ಮಾತನಾಡಿದರು. 12ನೇ ಶತಮಾನದ ಶಿವಶರಣರ ಅನುಭವ ಮಂಟಪದಲ್ಲಿ ಬಸವಾದಿ ಶಿವಶರಣರ ಕಾಯಕ ಯೋಗಿಗಳ ಸಂಘದಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ಕಾಯಕದಲ್ಲೇ ಕೈಲಾಸ ಕಂಡ ಶಿವಶರಣ ನುಲಿಚಂದಯ್ಯನವರ ತತ್ವಾದರ್ಶಗಳು ಹಾಗೂ ಕಾಯಕ ನಿಷ್ಠೆ ನಮಗೆಲ್ಲ ದಾರಿದೀಪವಾಗಿದ್ದು, ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಿ ಸನ್ಮಾರ್ಗವನ್ನು ಹೊಂದಬೇಕೆಂದು ಹೇಳಿದರು. ನಂತರ ಉಪ ತಹಶೀಲ್ದಾರ್ ಮುರಳೀಧರ್ ರಾವ್ ಕುಲಕರ್ಣಿ ಅವರು ಮಾತನಾಡಿ, ತಮ್ಮ ವಿಶಿಷ್ಟ ಕಾಯಕ ಹಾಗೂ ವಚನಗಳ ಮೂಲಕ ಬಸವಣ್ಣ ಹಾಗೂ ಇನ್ನಿತರ ಶರಣರ ಸಾಂಗತ್ಯದಲ್ಲಿ ಬೆಳೆದು ಬಂದ ಕಾಯಕ ಯೋಗಿ ನುಲಿಚಂದಯ್ಯನವರು ಕಾಯಕ ಯೋಗಿಗಳಾಗಿದ್ದು, ತಮ್ಮ ವಚನಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದರು ಎಂದು ಹೇಳಿದರು. ನಂತರ ಕೊರಮ ಸಮಾಜದ ವತಿಯಿಂದ ಪಟ್ಟಣದ ನುಲಿಚಂದಯ್ಯ ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ ನುಲಿಚಂದಯ್ಯನವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಕುಳ್ಳರಿಸಿ ಬಾಜಾ ಭಜಂತ್ರಿ ಮೂಲಕ ಕೋಳಿಪೇಟೆಯ ರಾಘವಾನಂದ ಮಠದಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಪಟ್ಟಣದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ನಂತರ ನುಲಿಚಂದಯ್ಯ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು. ಎಲ್ಲ ರೀತಿಯಂಥ ಪೂಜೆ ಪುನಸ್ಕಾರಗಳು, ಅಭಿಷೇಕ ಮತ್ತು ರಾಜಬೀದಿಗಳಲ್ಲಿ ಮೆರವಣಿಗೆ, ವಿವಿಧ ಕಾರ್ಯಕ್ರಮಗಳು ಜರುಗುತ್ತಿವೆ. ಅಲ್ಲಿ ಬಂದು ತಾವೆಲ್ಲರೂ ಭಾಗವಹಿಸಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇನ್ನೂ ಅಚ್ಚುಕಟ್ಟಾಗಿ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರದ ಕಚೇರಿಗಳಲ್ಲಿ ಸೂಕ್ತವಾದಂಥ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಇನ್ನೂ ನಮ್ಮ ತಹಸೀಲ್ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಅವ್ರಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕು. ಇನ್ನೂ ಅಡೆತಡೆಗಳು ಇದ್ದೇ ಇರ್ತವೆ, ಅವುಗಳನ್ನೆಲ್ಲ ನಾವೇ ಆಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೂ ಅದರಲ್ಲಿ ನೀವೇ ಏನು ಸರ್ಕಾರಿ ಕಚೇರಿ ಏನು ಸಿಬ್ಬಂದಿಗಳಿದಾರಲ್ಲ, ನೀವೇ ಅವ್ರಿಗೆ ಸೂಚನೆಗಳನ್ನು ನೀಡಿ ಅದನ್ನ ಸಮರ್ಪಕವಾಗಿ ನಿಭಾಯಿಸಲಿಕ್ಕೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕು. ನುಲಿಚಂದಯ್ಯನವರ ತತ್ವ ಸಿದ್ಧಾಂತಗಳನ್ನೆಲ್ಲ ಅಳವಡಿಸಿಕೊಂಡು ಸಮಾಜದೊಳಗ ಅಂತ ದೊಡ್ಡ ಕಾಯಕ ಯೋಗಿ, ಕಾಯಕ ಪುರುಷ, ಕಾಯಕ ಜಂಗಮ ಪ್ರೇಮಿ ಮತ್ತು ಅನೇಕ ವಚನಗಳನ್ನು ಬರೆಯೋದ್ರ ಮೂಲಕ ಇಡೀ ಒಂದು ಕಲ್ಯಾಣ ಮಂಟಪದೊಳಗ ಬಸವಣ್ಣನವರಿಗೆ ಸವಾಲನ್ನು ಹಾಕಿ ಬೆಳೆದಂಥ ಮಹಾನ್ ವ್ಯಕ್ತಿಯಾದ ಜಾನಪದ ಅಂದರೆ ಶಿವಶರಣ ನುಲಿಚಂದಯ್ಯನವರು. ಅವರ ಒಂದು ಕಾರ್ಯಕ್ರಮದೊಳಗ ಇವತ್ತು ಪಾಲ್ಗೊಂಡು ಅವರ ವಿಚಾರಗಳನ್ನು ಇವತ್ತು ಸಮಾಜದವರು ಕೂಡ ಇವತ್ತು ಕುಕನೂರಿನಾದ್ಯಂತ ಒಂದು ಮೆರವಣಿಗೆ ಮೂಲಕ ಸುಮಾರು 2 ಬ್ಯಾಂಡ್ ಸೆಟ್ಗಳನ್ನು ಕರೆಸಿ ಮತ್ತು ವಿಶೇಷ ಪೂಜೆಯನ್ನು ಮಾಡಿ ಮತ್ತು ಜೊತೆಗೆ ಅನ್ನ ಸಂತರ್ಪಣೆ ಮಾಡಿಸುವಂಥ ಕಾರ್ಯಕ್ರಮವನ್ನು ಇಂದು ಇಟ್ಟುಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಸಿಬ್ಬಂದಿ ವರ್ಗದವರು ಮುಂದೆ ಎಲ್ಲರೂ ಬರಬೇಕು, ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಂಡು. ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಶಿವಶರಣ ನುಲಿಚಂದಯ್ಯವರ ಜಯಂತಿಯನ್ನು ಗಂಗಾವತಿ ತಾಲೂಕಿನಲ್ಲಿ ಅತಿ ವಿಜೃಂಭಣೆಯಿಂದ ತಾಲೂಕಾ ಅಧ್ಯಕ್ಷ ನಾಗರಾಜ್ ಭಜಂತ್ರಿ ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹನುಮಂತಪ್ಪ ಭಜಂತ್ರಿ, ಚಿದಾನಂದಪ್ಪ ಭಜಂತ್ರಿ ಮತ್ತು ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಶಿವಶರಣ ನುಲಿಚಂದಯ್ಯ ಇವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ, ವಣಗೇರಿ, ಬೇವೂರು, ಕೋನಸಾಗರ ಗ್ರಾಮಗಳಲ್ಲಿ ವಿವಿಧ ಗ್ರಾಮಗಳಲ್ಲಿ ಶೇಖಪ್ಪ ಬೇವೂರು ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೆಣಕಲ್, ಕುಕನೂರು, ಮಂಗಳೂರು ಗ್ರಾಮಗಳಲ್ಲಿ ವಿವಿಧ ಕಲಾ ತಂಡಗಳಿಂದ ಕಲಾಮೇಳ, ಕುಕನೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಿವಶರಣ ನುಲಿಚಂದಯ್ಯ ಇವರ ಭಾವಚಿತ್ರದೊಂದಿಗೆ ಮೆರವಣಿಗೆಯ ಮುಖಾಂತರ ಶರಣ ನುಲಿಚಂದಯ್ಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಲೋಕೇಶ್ ಬೆಣಕಲ್, ಚಾಣಕ್ಯ ನ್ಯೂಸ್ ಬ್ಯೂರೋ, ಕುಕನೂರು.